ಎಲ್ಲರಿಗೂ ನಮಸ್ಕಾರ. ಸೊ ಫೈನಲಿ ನಾವು ಇವತ್ತು ಬೆಲ್ಜಿಯಮ್ಗೆ ಹೋಗ್ತಾ ಇದ್ದೀವಿ ಮಾಲ್ಟಾಯಿಂದ. ಆ್ಯಂಡ್ ಈಗ ಆಲ್ಮೋಸ್ಟ್ ಟೈಮ್ 7:45. ನಮ್ಮ ಫ್ಲೈಟ್ ಇರೋದು 10:20ಗೆ. ಆದರೆ ಇವರೆಲ್ಲರ ಭರವಸೆ ಮೇಲೆ 9:30ಗೆ ಚೆಕ್ ಇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಎಲ್ಲರ ಭರವಸೆ ಅಲ್ಲ, ರಂಜಿನಿಯವ್ರ ಭರವಸೆ ಅಂತ ಹೇಳೋ. ಹಲೋ, ನಾನು ಫಸ್ಟೇ ಹೋಗು ಅಂತ ಹೇಳಿದ್ದೀನಿ, ಕೇಳಲ್ಲ ಮಾತು. ನೋ, ದಿಸ್ ಈಸ್ ನಾಟ್ ಟ್ರೂ. ಅವ್ರ ಹಸ್ಬೆಂಡ್ ಹತ್ರ ಬೆಳಗ್ಗೆ ಕನ್ಫರ್ಮೇಷನ್ ತೊಗೊಂಡಿದ್ದೀನಿ. ಮನೆದು ಕ್ವಿಕ್ ಟೂರ್ ಕೊಟ್ಬಿಡೋಣ. ತುಂಬ ಗಲೀಜಾಗಿದೆ. ಅಡ್ಜಸ್ಟ್, ದಿಸ್ ಇಸ್ ಮೈ ರೂಮ್ ಡೆಡಿಕೇಟೆಡ್ ಟು ಮೀ. ಸಾನಾ 3 ತಿಂಗಳು ಇರೋರ್ಗೆ ಅಷ್ಟೇ, ಆಮೇಲೆಲ್ಲ ಎಲ್ಲ ಸೇನು. ಸೊ ಆ್ಯಂಡ್ ದಿಸ್ ಇಸ್ ದೇರ್ ರೂಮ್. ಹಾಯ್. ನಾನೇ ತೋರಿಸ್ತೀಯಲ್ಲ. I know you love me. ಅಲ್ಲಿ ಭರತ್ ಅವರು ಪರ್ಫ್ಯೂಮ್ ಹಾಕೊತಾ ಇದ್ದಾರೆ. ಅವರು ಪರ್ಫ್ಯೂಮ್ ಹಾಕೊತಾ ಇಲ್ಲ, ರೂಮ್ ಸ್ಪ್ರೇ ಥರ ಮಾಡ್ತಾ ಇದ್ದಾರೆ. ಡೋರ್ ಓಪನ್ ಆಗುತ್ತೆ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ನಿನ್ನ ಹತ್ರ ಈ ಥರ ಸ್ಪೆಕ್ಸ್ ಇತ್ತಲ್ಲ, ಅದು ಹಾಕ್ಬೇಕಿತ್ತು. ಸೇಮ್ ಕಾಣ್ತಿತ್ತು, ಒಂಚೂರು ಕಲರ್ ಡಿಫ್ರೆನ್ಸ್ ಅಷ್ಟೇ. ಅಡ್ಜಸ್ಟ್ ಫಿಲ್ಟರ್ ಆಗ್ತಿದೆ. ಮಾಲ್ಟಾಯಿಂದ ಬ್ರೆಜಿಲ್ಸ್ಗೆ ಆಲ್ಮೋಸ್ಟ್ 3 hours ಆಫ್ ಫ್ಲೈಟ್ಗೆ 40 minutes ಮುಂಚೆ ಇಲ್ಲಿ ಚೆಕ್ ಇನ್ ಗೇಟ್ಸ್ ಕ್ಲೋಸ್ ಆಗ್ತಿತ್ತು. ನಾನು ಚೆಕ್ ಇನ್ ಮುಗಿಸ್ಕೊಂಡು ಸೆಕ್ಯೂರಿಟಿ ಚೆಕ್ ಆಗಿ ಫ್ಲೈಟ್ ತೊಗೊಂಡು ಪೀಸ್ಫುಲ್ಲಾಗಿ ಬೆಲ್ಜಿಯಮಲ್ಲಂತೂ ಲ್ಯಾಂಡ್ ಆದ್ವಿ. ಚೆನ್ನಾಗಿ ಫ್ಲೈಟಲ್ಲೂ ಬಿಡ್ದಂಗೆ ಶಾಪಿಂಗ್ ಮಾಡಿದ್ರಿ, ಹೆಂಗೆ ಅನ್ನಿಸ್ತಾ ಇದೆ? ನಾವೆಲ್ಲಿ ಶಾಪಿಂಗ್ ಮಾಡಿದ್ವಿ? ಮಾಡಲಿಲ್ವಾ? ನಾವೇನು ತಗೊಂಡ್ಲಿಲ್ಲ. ನಾವೀಗ ಬ್ರೆಜಿಲ್ಸ್ ಏರ್ಪೋರ್ಟಿಂದ ಬ್ರೆಜಿಲ್ ಸಿಟಿ ಸೆಂಟರ್ಗೆ ಒಂದು ಶಟಲ್ ತೊಗೊಂಡಿದ್ದೀವಿ. ಆ್ಯಂಡ್ ಈ ಶಟಲಲ್ಲಿ ತಿನ್ನಂಗಿಲ್ಲ, ಬಟ್ ನಮ್ಮ ಸಾನವರು ಡ್ರೈವರ್ಗೆ ಕಾಣಿಸ್ದಂಗೆ ಈ ಥರ ಹಿಂಗೆ ಇಟ್ಕೊಂಡು ತಿಂತಾಯಿದ್ದಾರೆ. ಬ್ರೆಜಿಲ್ಸ್ನ ಸೆಂಟ್ರಲ್ ಸ್ಟೇಷನಿಗೆ ಬಂದು ಅಲ್ಲಿದ್ದ ಮಷೀನಲ್ಲಿ ನಾವು 1 day ಅನ್ಲಿಮಿಟೆಡ್ ಟ್ರಾವೆಲ್ ಕಾರ್ಡ್ ತಗೊಂಡ್ವಿ. ಇದರಲ್ಲಿ ಬಸ್, ಟ್ರಾಮ್, ಟ್ರೈನ್ ಎಲ್ಲದರಲ್ಲೂ ಅನ್ಲಿಮಿಟೆಡ್ ಆಗಿ ನಾವು ಓಡಾಡ್ಬೋದಿತ್ತು. ಕಾರ್ಡ್ ತಗೊಂಡು ಮೆಟ್ರೋಗೆ ವೇಟ್ ಮಾಡ್ತಿರ್ಬೇಕಾದ್ರೆ ಆ ಮೆಟ್ರೋ ಸ್ಟೇಷನ್ ಸ್ಥಿತಿ ನೋಡಿ ಸ್ವಲ್ಪ ಮನ್ಸಿಗೆ ಬೇಜಾರಾಯ್ತು. ನಾವು ಯಾವಾಗ್ಲೂ ನಮ್ಮ ಇಂಡಿಯಾನ ದೂಷಿಸ್ತಾನೆ ಇರ್ತೀವಿ, ಇಲ್ಲಿ ಗಲೀಜಿದೆ, ಹೋಮ್ಲೆಸ್ ಪೀಪಲ್ ಇದ್ದಾರೆ ಅಂತ. ಆದ್ರೆ ಪ್ರಪಂಚದ ಎಲ್ಲಾ ಮೂಲೆಯಲ್ಲೂ ಈ ತರ ಇದ್ದೇ ಇರ್ತಾರೆ. ಬೈದೇವೆ ಒಂದು ಮೆಟ್ರೋ ತಗೊಂಡ್ರು ಒಂದು ಸ್ವಲ್ಪ ಹೊತ್ತು ನಡೆದಾದ್ಮೇಲೆ ನಾವು ಬಂದಿದ್ದು ನಮ್ಮ ಹಾಸ್ಟೆಲ್ ಅಂತೂ ಹೊರಗಡೆಯಿಂದ ಬ್ಯೂಟಿಫುಲ್ ಆಗಿತ್ತು. ಅಫ್ಕೋರ್ಸ್ ನಮ್ಮ ಟ್ರಿಪ್ ಪ್ಲಾನರ್ಸು ತುಂಬ ಚೆನ್ನಾಗಿ ಸ್ಟೇನ ಬುಕ್ ಮಾಡಿದ್ರು. ನಾವು ಪದೇ ಕಿತ್ತಾಡ್ಬಾರ್ದು, ನೀನು ಅವ್ರ ಜೊತೆ ಮಲ್ಕೋ ಇವ್ರ ಜೊತೆ ಮಲ್ಕೋ ಅಂತ ಫುಲ್ ಎಕ್ಸ್ಟ್ರಾರ್ಡಿನರಿ ತಲೆಯಿಂದ. ಹಾಂ, ಗುಡ್ ದಟ್ ದೇ ಆರ್ ಸೆಪರೇಟ್. ಫುಲ್ ರೂಮ್ ಬುಕ್ ಮಾಡಿಬಿಟ್ಟಿದ್ದಾರೆ. ಕಪಲ್ ಬೆಡ್. No screen. I'm taking up. ಹಾಂ, ನೋಡು ಇಲ್ಲೆಲ್ಲ ಬೆಡ್, ಇಲ್ಲೆಲ್ಲ ಕಂಪಾರ್ಟ್ಮೆಂಟ್ ಇರೋ ಸೀರೆಯಲ್ಲಿ ಡೈರೆಕ್ಟ್ ಮೇಲಿಂದ ನೋಡ್ತಿಲ್ಲ, ಟಾಪ್ ಅಲ್ಲಿ ಟಾಪ್ ವ್ಯೂ. ಕರೆಕ್ಟ್. ಇವ್ರದ್ದು ಕನಕನ ಕಿಂಡಿ ನಂದು. ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ಮೇಲೆ ಆಚೆ ಈಚೆ ಸುತ್ತಾಡ್ಕೊಂಡ್ ಬರೋಣ ಅಂತ ಬಂದ್ವಿ. ಆದ್ರೆ ಹೊಟ್ಟೆ ಹಸ್ತಿದ ಕಾರಣದಿಂದ ಅಲ್ಲೇ ಇದ್ದಿದ್ದು ನಿಯರ್ ಬೈ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ 15 euros ಅನ್ಲಿಮಿಟೆಡ್ ಬ್ಯಾಟಿಂಗ್ ಮಾಡಿದ್ವಿ. ಬೆಲ್ಜಿಯಮ್ಮಿಗೆ ಬಂದಮೇಲೆ ಚಾಕ್ಲೇಟ್ ತಗೊಂಡ್ಮೇಲೆ ಇದ್ರೆ ಹೆಂಗೆ? ಬನ್ನಿ ಒಳ್ಳೆ ಚಾಕ್ಲೇಟ್ ಶಾಪಿಂಗ್ ಮಾಡ್ಕೊಂಬರೋಣ. ನಮ್ಮ ಗ್ರೂಪಲ್ಲಿರೋ ರಂಜನಿ ಅವರು ಆಲ್ರೆಡಿ ಬ್ರೆಜಿಲ್ಸಿಗೆ ಬಂದಿದ್ದ ಕಾರಣ ಅವರು ಬೆಸ್ಟ್ ಚಾಕ್ಲೇಟ್ ಶಾಪಿಗೆ ಕರ್ಕೊಂಡೋದ್ರು. ಇಲ್ಲಿದ್ದಿದ್ದು ಒಂದೊಂದು ಚಾಕ್ಲೇಟು ಯಮ್ಮಿಯಸ್ಟ್. ಗೈಸ್, ಇಷ್ಟಕ್ಕೆ ಆಲ್ಮೋಸ್ಟ್ 2,500 ಇಷ್ಟೇ. ಟ್ರಸ್ಟ್ ಮೀ. ಅವಳು ಯಾರ್ಯಾರಿಗೋ 5 euro 6 euroಗೆಲ್ಲ ಒಂದು ಬರ್ತ್ಡೇ ಗಿಫ್ಟ್ ಅಂತ ಬಾಕ್ಸ್ ಹಾಕಿ ಕೊಡ್ತಾ ಇದ್ಲು. ನಾನು ಅಷ್ಟು ಬಿಲ್ ಮಾಡಿದ್ದೀನಿ, ನನಗೆ ಬಾಕ್ಸ್ ಕೊಡಲಿಲ್ಲ. ಕಿತ್ತಾಡ್ಕೊಂಡು ಬಾಕ್ಸ್ ಇಸ್ಕೊಂಡ್ಬಂದ್ಬಿಟ್ಟು ಅದಕ್ಕೆ. ನಮ್ಮಲ್ಲಿ ಬರೀ ಬೆಲ್ಜಿಯನ್ ವಾಫಲ್ ಒಂದು ಕಂಪ್ನಿ ಇದೆ. ಇಲ್ಲಿ ನೋಡಿ, ವಾಫಲ್ ಕೇಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಗಲ್ಲಿಲೂ ಈ ಥರ ವಾಫಲ್ ಕೇಕ್ ನೋಡ್ಬೋದು. When the sun shines, we shine together. Don't you I'll be here forever. ಬರೀ ಬ್ರೆಜಿಲ್ಸಲ್ಲಿ ಅಷ್ಟೇ ಅಲ್ಲ, ಯುರೋಪ್ನ ಮೋಸ್ಟ್ ಆಫ್ ದ ಸಿಟೀಸಲ್ಲಿ ಈ ಥರ ರೋಡಲ್ಲಿ ಹಾಡು ಹೇಳ್ತಿರ್ತಾರೆ. ಅವ್ರು ಯಾವತ್ತೂ ಬೆಗ್ ಮಾಡಲ್ಲ. ನಿಮಗೆ ಬೇಕಾದರೆ ಆಫರಿಂಗ್ಸ್ ಅಂತ ನೀವು ಅವ್ರಿಗೆ ಹೋಗಿ ಟಿಪ್ಸ್ ಕೊಡ್ಬೋದು, ಬಟ್ ಫ್ರೀಯಾಗಿ ಕೂಡ ನಿಂತ್ಕೊಂಡು ನೋಡ್ಬೋದು.
ಬ್ರಸೆಲ್ಸ್ನ ಪ್ರತಿಯೊಂದು ಸ್ಟ್ರೀಟಲ್ಲೂ ವಾಫಲ್ಸ್, ಚಾಕ್ಲೇಟ್, ಫ್ರೈ ಸ್ಟೋರ್ಸ್ ಅಂತೂ 100% ಇರುತ್ತೆ. ಇಲ್ಲಿ ಚಾಕ್ಲೇಟ್ ಲವರ್ಸ್ ಏನಾದ್ರು ಬಂದರೆ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ಈ ಥರ ಚಾಕ್ಲೇಟ್ಸ್ನ ನಾನು ನೋಡೇ ಇರಲಿಲ್ಲ. ನಮ್ಗಳ ಬರ್ತ್ಡೇಗೆ ಅದು ಲೈಟ್ ಅಕ್ಷರಗಳಿಡೋ ಬದಲು ಈ ಥರ ಒಂದು ಚಾಕ್ಲೇಟ್ ತಂದ್ಬಿಟ್ಟು ಇಟ್ಬಿಟ್ರೆ. ಇದು ಬ್ರಸೆಲ್ಸ್ನ ರಾಯಲ್ ಪ್ಯಾಲೇಸ್. ಅಲ್ಲೇನೋ ಮಧ್ಯದಲ್ಲಿ DJ ಲೈಟ್ಸ್ ಬರ್ತಾ ಇದೆ, ಪ್ಲೀಸ್ ಇಗ್ನೋರ್ ಇಟ್. प्लीज इग्नोर दिस ऑल्सो. ए शर्म नहीं आती है तुमको? भाई इग्नोर. ಎಸ್ ಗೈಸ್, ಇಗ್ನೋರ್ ignore ಎವ್ರಿವನ್, her. ಲೈಕ್ವೈಸ್ ಇಗ್ನೋರ್ ವರ್ಷ ಆಲ್ಸೋ. Yes. ಎಲ್ಲರೂ ವರ್ಷನ ಇಗ್ನೋರ್ ಮಾಡಿ, ಅವಳು ಬೇರೆಯವ್ರನ್ನ ಇಗ್ನೋರ್ ಮಾಡಿ ಅಂತ ಹೇಳ್ತಾಳೆ. ಸೊ ನೀವು ವರ್ಷನೇ ಇಗ್ನೋರ್ ಮಾಡಿಬಿಡಿ. ನೋಡಿ, ನಮ್ಮಲ್ಲಿ ದೇವ್ರು ಮುಟ್ಟಿದ್ರೆ ಒಳ್ಳೇದು ಅಂತಾರೆ, ಇಲ್ಲಿ ನಾಯಿನ ಮುಟ್ತಾ ಇದ್ದಾರೆ. ಇಲ್ಲ, ಇವ್ರು ಮನುಷ್ಯರನ್ನ ಮುಟ್ಟಿದ್ರು, ನಾವು ನಾಯಿ ಮುಟ್ಬಿಟ್ಟು ಬಂದ್ವಿ. ಗೋಲ್ಡನ್ ಪೋರ್ಷನ್ ಇರೋದನ್ನ ಮುಟ್ಟಿದ್ರೆ ಇಟ್ ಇಸ್ ಗೋಲ್ಡನ್ ಪೋರ್ಷನ್, ಕೈ ಕಾಲು ಎಲ್ಲ golden ಹಾ, portion. ಆ ಪೋರ್ಷನ್ ನಾನು 10,000 ಕಿಲೋಮೀಟ್ರು ಟ್ರಾವೆಲ್ ಮಾಡಿಕೊಂಡು ಬೆಲ್ಜಿಯಮಲ್ಲಿ ಮಗು ಹುಚ್ಚೆ ಉಯ್ಯೋದು ನೋಡೋಕೆ ಬಂದೆ. ಹಾಂ ಗೈಸ್, ಅಲ್ಲಿ ಹಿಂದೆ ಕಾಣ್ತಾ ಇರೋ ಬಾಯ್ ಸುಸು ಮಾಡ್ತಾ ಇರೋದು ಬಂದು ಸಿಟಿಲಿ. ಈ ಸಿಟಿಲಿ ಫೈರ್ ಇತ್ತು, ಅದನ್ನ ಆರ್ಸೋಕ್ಕೆ ಈ ಬಾಯ್ ಸುಸು ಮಾಡ್ತಿದ್ವಿ. ಸುಸು ಮಾಡೋದು ಉಳಿಸಿದ್ಕೆ ಇದು ಸ್ಟ್ಯಾಚು ಕಟ್ಟಿದ್ದಾರೆ. ಈ ಸ್ಟ್ಯಾಚುಯಿಂದ ಬರೋ ನೀರನ್ನ ಕುಡಿಯೋರು. ನಮ್ಮ ಸಾನಾಗೆ ಈಗ ಒಂದು ಡೌಟ್ ಬಂದಿದೆ, ಸುಸು ಹೆಂಗೆ ಫೈರ್ನ ಆರ್ಸೋಕ್ಕಾಗುತ್ತೆ? ಸುಸು ಅದು ಚಿಕ್ಕ ಹುಡುಗ ಸುಸು ಮಾಡೋದು, ನೀನು ಎಷ್ಟು ಫೈರ್ ಇನ್ನೆಷ್ಟು ಸುಸು ಮಾಡ್ಬೋದು? ಹೆಂಗೆ ಫೈರ್ ಹೆಂಗೆ ಆಫ್ ಆಗುತ್ತೆ? ಅದರಿಂದ ಲಾಜಿಕ್ ಇಲ್ಲ ಇದಕ್ಕೆ. All lie, no truth. What? Susu se fire bujh gayi. It doesn't work like that. No, story. It is a true story. That's why they have built a statue here. Ranjini will now thank the statue. Say Ranjini to him might saying be he's that- good. He did like that. ಬಟ್ ಸಿ, ನಾವೆಲ್ಲರೂ ಇಲ್ಲ ಅಂತ ವಾದಿಸ್ತಿದ್ರೆ ರಂಜಿನಿ ಒಬ್ರು ಇದೆ ಅಂತ ಸ್ಟೋರಿ ಕೊಟ್ಟಿರೋದೇ ಇದೆ. ನಾನು ಲಾಜಿಕ್, ಐ ಆಮ್ ಟಾಕಿಂಗ್ ಲಾಜಿಕ್. You tell one thing. You tell one thing. The small child, how would he get on to that high and do susu? Logic illa. He went up. That is He also. went up. How? that You is go also up. Tell one me. thing. ಚಿಕ್ಕ ಮಗು ಸುಸು ಮಾಡಿದ್ರೆ ಎಷ್ಟು ಸುಸು Fake, ಬರುತ್ತೆ? fake. ಬೆಂಕಿ ಹರಿಸೋಷ್ಟು ಸುಸು ಬರುತ್ತೆ? ಸಾಧ್ಯನೇ ಇಲ್ಲ. ಅರೆ, ಏನೋ we are saying ಏನೋ ಗಡಿಬಿಡಿ ಇದೆ ಇಲ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ಟ್ಯಾಚು ಅಷ್ಟೇ ಅಲ್ಲ ಗೈಸ್, ವಾಫಲ್ಸ್ ಅಲ್ಲೂ ನಿಲ್ಸ್ಬಿಟ್ಟಿದ್ದಾರೆ ಈ ಹುಡುಗನ. ಬ್ರಸೆಲ್ಸ್ನ ಡೇ 1ನಲ್ಲಿ ಬ್ರಸೆಲ್ಸಿಗೆ ಲ್ಯಾಂಡ್ ಆಗಿ ಹಾಸ್ಟೆಲ್ ಚೆಕ್ ಇನ್ ಆಗಿ ಒಳ್ಳೆ ಇಂಡಿಯನ್ ಬಫೆಟ್ ತಿನ್ಕೊಂಡು ಸೀದಾ ಗ್ರ್ಯಾಂಡ್ ಪ್ಯಾಲೇಸಿಗೆ ಬಂದು ಇಲ್ಲಿ ಸುತ್ತಮುತ್ತ ಸ್ಟ್ರೀಟ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದು. ಮತ್ತೆ ಏನು ಮಾಡ್ತೀವಿ ಅಂತ ಡೇ 2ಲಿ ಸಿಗ್ತೀನಿ. ಬಾಯ್. ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ